ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢರ ಪಾದ ಪದ್ಮಗಳಿಗೆ ವಂದಿಸುತ್ತಾ ತತ್ಸ್ವರೂಪರಾದ ಅನಾಥರಡಿಗೂ ಕಾರ್ಯಕ್ರಮಕ್ಕೆ ಕಾರಣಕರ್ತೃ ಜಗದಾದಿ ಜಗದ್ವಂದ್ಯ ಗೀತೋತ್ತಮಾಚಾರ್ಯ ನಿಗಮಾಗಮನ ಸಮನ್ವಯ ಹರಿಕಾರ ಶಂಭುಲಿಂಗಪ್ಪನವರ ಪಾದ ಪದ್ಮಗಳಿಗೆ ವಂದಿಸುತ್ತಾ ಹಾಗೂ ವೇದಿಕೆಯ ಮೇಲೆ ಅಶೀನರಾದ ಎಲ್ಲ ಮಹಾತ್ಮರ ಶರಣಗಳಿಗೆ ವಂದಿಸುತ್ತಾ ವೇದಿಕೆಯ ಮುಂಗಾದಲ್ಲಿ ಅಶೀನರಾದ ಎಲ್ಲ ತಾಯಂದಿರ ಪಾದಪದ್ಮಗಳಿಗೂ ಹಾಗೂ ಎಲ್ಲ ಶರಣರ ಪಾದಪದ್ಮಗಳಿಗೂ ವಂದಿಸುತ್ತಾ ಆತ್ಮೀಯರೇ, ಇವತ್ತಿನ ದಿವಸ ಗುರುಪೂರ್ಣಿಮೆಯ ಕಾರ್ಯಕ್ರಮ. ಗುರು ಹೆಂಗೆ ಇರ್ತಾನೋ, ಅವನ ವಿಚಾರಧಾರೆಗಳೇನು, ಅವನ ಕಾರ್ಯಕ್ಷೇತ್ರ ಏನು, ಅದರ ಬಗ್ಗೆ ವಿಚಾರ ಮಾಡುವಂಥ ದಿವಸ ನಾವೆಲ್ಲ ಸೇರಿದ್ದು ಅದಕ್ಕಾಗಿ ಸೇರಿವಿ. ಗುರು ಹೆಂಗಿರ್ತಾನೋ ಅಂತ ಕೇಳಿದ್ರು, ಒಬ್ಬ ಮನುಷ್ಯನನ್ನು ತಗೊಂಡು ಹೋಗಿ ಮಾಧವನನ್ನಾಗಿ ಮಾಡುವಂಥ ಶಕ್ತಿ ಗುರುವಿಗಿರ್ತೈತೆ ರೀ. ಸಾಮಾನ್ಯ ಮನುಷ್ಯನ ತೊಗೊಂಡೋಗಿ ದೇವರನ್ನು ಮಾಡ್ತಾನೆ ನಾವು. ಯಾಕಂದ್ರೆ ಸಾಕಷ್ಟು ಉದಾಹರಣೆಗಳದಾವೆ ಈಗಾಗಲೇ. ಇರಲಿ, ಗುರು ಅಂದರೆ ಯಾರು? ಮೊದಲನೇ ಗುರು ಯಾರು? ನಮಗೆ ತಾಯಿ. ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿರುವುದು, ತಾಯಿ ದೇವರೆಂದು ಹಿರಿಯರೆಲ್ಲರರಿವರು. ಮೊನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಯಾಕಂದ್ರೆ ಮಾಂಸದ ಮುದ್ದೆಯಾಗಿರ್ತಕ್ಕಂಥ ನಮ್ಮನ್ನು ಮನುಷ್ಯರನ್ನಾಗಿ ಮಾಡಿ, ತಾನು ದೊಡ್ಡವರನ್ನಾಗಿ ಮಾಡಿ ನಮ್ಮನ್ನು ಶಿಕ್ಷಣ ಕ್ಷೇತ್ರಕ್ಕೆ ಕಳಿಸ್ಬೇಕಾದ್ರೆ ತಾಯಿ ಪ್ರಯತ್ನವೂ ಒಂದು ಗುರು ಸ್ವರೂಪಣ. ಹೌದಲ್ರಿ? ಮೊದಲೇ ಗುರು ತಾಯಿನ. ತಾಯಿ ನಮ್ಮನ್ನು ಸಣ್ಣವ್ರದ್ದೇ ಜೋಪಾನ ಮಾಡಿ ಅಕ್ಷರ ವಿದ್ಯೆಯನ್ನು ಕೊಡ್ತಾಳೆ. ನಂತರ ಶಿಕ್ಷಣ ಕ್ಷೇತ್ರಕ್ಕೆ ಬಂದ ಮೇಲೆ ಗುರು ನಮಗೆ ನಮ್ಮ ಬುದ್ಧಿ ಮಟ್ಟಕ್ಕೆ ಅನುಸಾರವಾಗಿ ನಮಗೆ ಯಾವ್ಯಾವ ಕ್ಷೇತ್ರದೊಳಗೆ ಪರಿಣತಿ ಆಕ್ಕೈತಿ, ಯಾವ್ಯಾವುದ್ರ ಬಗ್ಗೆ ನಮ್ಮ ಅಪೇಕ್ಷೆ ಆಯ್ತು ಅದನ್ನು ಕೊಡ್ತಾನೆ ಗುರು. ಆದರೆ ಶ್ರೀ ಗುರು ಏನಂತಿಲ್ಲ, ಅವ ಪರಮ ವಿದ್ಯೆಯನ್ನು, ಆಧ್ಯಾತ್ಮ ವಿದ್ಯೆಯನ್ನು, ಬ್ರಹ್ಮ ವಿದ್ಯೆಯನ್ನು ನಮಗೆ ದಾರಿ ಇರ್ತಾನೆ. ನಾವು ಮನುಷ್ಯರು 4 ಆಶ್ರಮಗಳನ್ನು ಪರಿಪಾಲನೆ ಮಾಡಿಕೊಂಡು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅನ್ನುವಂಥ 4 ಆಶ್ರಮಗಳನ್ನು ದಾಟಿ, ಯಾಕಂದ್ರೆ ನಾವು ಮಾನವರಾಗಿ ಹುಟ್ಟಿವು ಅಂದ್ರೆ ಆಶ್ರಮ ಧರ್ಮಗಳು ನಮಗೆ ಅವು ಅವಶ್ಯಕತೆ ಅದಾವ. ಈ 4 ಆಶ್ರಮದೊಳಗೆ ಇದ್ದುಕೊಂಡು, ಗುರುವಿನ ಸಾನ್ನಿಧ್ಯದೊಳಗೆ ಇದ್ದುಕೊಂಡು ನಮ್ಮನ್ನು ನಾವು ಗುರುವಿನಲ್ಲಿ ಹೋಗಿ ಇವೆಲ್ಲರೂ ಇದ್ದು ಇಲ್ಲದಂಗೆ ಶಂಕರಾನಂದ ಮಗಳು ಒಂದು ಕಡೆ ಹೇಳ್ಕೊಂಡು ಬಂದಾರ್ರಿ, ಸಂಸಾರದೊಳು ಮುಕ್ತಿಯು ಸಿದ್ಧ, ನಿತ್ಯ ಸಂಸಾರ ಯೋಗಿಯು ಲೋಕ ಪ್ರಸಿದ್ಧ. ಸಂಸಾರ ಬಿಟ್ಟು ಯಾವ ಗುರುನು ನಿಮಗೆ ಬರ್ರಿ ಅಂತ ಹೇಳಿಲ್ಲ. ಸಂಸಾರದೊಳಗೆ ಇದ್ದುಕೊಂಡನ ಸದ್ಗತಿಯನ್ನು ಹೊಂದಬೇಕಾದ್ರೆ ಗುರುವಿನ ಅವಶ್ಯಕತೆ ಐತಿ. ಎಂಥ ಗುರು ಬೇಕಪ್ಪ ಅಂತ ಕೇಳಿ ಶಂಭುಲಿಂಗರಂಥ ಗುರುವ ಬೇಕು. ಯಾಕೆ ಭಾಳ ಮಂದಿ ಗುರುಗಳು ಅಕ್ಕಾರಿ ನಮ್ಮನ್ನು ಯಾವ್ಯಾವ ಕ್ಷೇತ್ರದಾಗ ಕರ್ಕೊಂಡೋಗಿ ನಮಗೆ ಚಟಗಳು ಇರ್ಬೋದು, ಅಥವಾ ಸಂಸಾರ ಇರ್ಬೋದು, ಅಥವಾ ಯಾವ ವೈದ್ಯಕೀಯ ವಿದ್ಯೆ ಇರ್ಬೋದು, ಅಥವಾ ಶಿಕ್ಷಣ, ಈ ಕಾನೂನು ವಿದ್ಯೆ, ಎಲ್ಲ ವಿದ್ಯೆ ಕೊಡೋರು ಯಾರು? ಅವರು ಗುರುಗಳೇ. ಆದರೆ ನಾವು ಮಾನವತ್ವದಿಂದ ಮಾಧವತ್ವಕ್ಕೆ ಏರಬೇಕಾದ್ರೆ ಗುರು ಯಾರು? ಬ್ರಹ್ಮವಿದ್ಯೆಯನ್ನು ಬಲ್ಲ ಗುರುನ ಬೇಕು. ಅದಕ್ಕೆ ಹಿಂದೆ ಶಂಕರಾಚಾರ್ಯರಿಗಲ್ಲೇ 4 ಜನ ಶಿಷ್ಯರಿದ್ದರು. ಭಾಳಷ್ಟು ಮಂದಿ ಈ ವಿದ್ಯೆ ಕೇಳಕ್ಕೆ ಬರ್ತಿದ್ರತ್ರಿ. ಅವಾಗ ಒಬ್ಬ ವಿದ್ಯಾರ್ಥಿ ಇದ್ದವ್ರಲ್ಲಿ, ಶಿಷ್ಯ, ಏನೂ ಬರ್ತಿದ್ದಿಲ್ಲ ಅವಾಗ, ಭಾಳ ಮುಗ್ದಿದ್ದ. ಇದ್ಗಳು ಏನಾಯ್ತು ಅಂತ ಕೇಳಿದ್ರು ಅವರು. ಎಲ್ಲರೂ ಅವನು ಟೀಕಾ ಮಾಡ್ತಿಲ್ಲ, ನಿನಗೇನು ಬರ್ತತಿಲ್ಲ, ಯಾಕೆ ಬಂದೀನಿ ನೀವು ಅಂತಿದ್ರು. ಅವ ಏನು ಮಾಡ್ತಿದ್ದ ಅಂತ ಕೇಳಿದರೆ ಅವ್ರ ಗುರುಗಳು ಏನು ಹೇಳ್ತಾರೆ, ಆ ವಿದ್ಯೆಯನ್ನು ಸರಿಯಾಗಿ ಅಧ್ಯಯನ ಮಾಡ್ತಿದ್ದ, ಗುರು ಸೇವೆಯನ್ನು ಮಾಡ್ತಿದ್ದ.
ಗುರು ಸೇವೆಯನ್ನು ಹೆಂಗೆ ಮಾಡ್ತಿದ್ದ ಅಂತ ಕೇಳಿದರೆ ಮನಮುಟ್ಟಿ ಮಾಡ್ತಿದ್ದ. ನಿಸ್ಸಂಶಯವಾಗಿ ಇವರು ನನ್ನ ಗುರುಗಳು, ನನ್ನನ್ನು ದೇವರ ಮಾಡ್ತಾರೆ, ನಾ ಇವ್ರ ವಿದ್ಯೆಯನ್ನು ಪಡ್ಕೊಂಡ್ರೆ ನಾನು ಒಬ್ಬ ಮಾಧವತ್ವಕ್ಕೆ ಏರ್ತೀನಿ ಅನ್ನುವಂಥ ವಿಶ್ವಾಸ ಇಟ್ಕೊಂಡ, ಗುರುವಿನ ಮೇಲೆ ವಿಶ್ವಾಸ ಇಟ್ಕೊಂಡು ಕೇಳ್ತಿದ್ದ. ಎಲ್ಲರೂ ಟೀಕಾ ಮಾಡಿದ್ರು, ಆದರೂ ಅವ್ರಿಗೇನು ಉತ್ತರ ಕೊಡ್ತಿದ್ದಿಲ್ಲವ. ಗುರುಗಳು ಈ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ಕೇಳ್ತಾನೆ ಇದ್ದರು, ಆದರೂ ಅವರು ಮೌನವಾಗಿದ್ದರು. ಒಂದು ಸಲ ಏನಾಯ್ತು ಅಂತ ಕೇಳಿ, ಗುರುಗಳು ಸೇವಾ ಮಾಡ್ತಿದ್ದ ದಿವಸ ಮಾಡ್ತಿದ್ದ. ಆ ದಿವಸ ಕೂಡ ಬಟ್ಟೆ ತೊಳ್ಕೊಂಬರಕ್ಕೆ ನದಿಗೆ ಹೋದ. ಬರೋದು ತಡ ಆಯ್ತು. ಇವರು ಪಾಠ ಚಾಲು ಮಾಡಬೇಕಾಗಿತ್ತು. ಗುರುಗಳು ಪಾಠ ಚಾಲು ಮಾಡಿದ ಕೂಡಲೇನ ಎಲ್ಲ ಶಿಷ್ಯರು ಬಂದು ಕೂತಿದ್ರು, ಅವ ಬರಲಿಲ್ಲ. ಬರಲಾಗ ಏನು ಮಾಡಿದ್ರು ಹೊತ್ತಿಗೆ ಎಲ್ಲರೂ, ಏನು ರೀ ಅವ್ನ ಸಲಗೆ ಯಾಕೆ ಹಾದಿ ನೋಡ್ತೀರಿ ನೀವು, ಚಾಲು ಮಾಡಿರಿ ಅಂದ್ರೆ, ಇರ್ಲಪ್ಪ ಅವನು ಒಬ್ಬ ಬರಲಿ, ಅವ್ಗೇನು ತಿಳಿತೈತ್ರಿ, ಬಟ್ಟೆ ಒಗೆಯೋದು, ಅಡುಗೆ ಮಾಡೋದು, ಕಸ ಹೊಡೆದು ಇಷ್ಟು ಬಿಟ್ರೆ ಅವ್ಗೇನು ಗೊತ್ತಿಲ್ಲ, ಅವ್ನು ಯಾಕೆ ಸುಮ್ಮನೆ ಅವ್ನು ಹಾದಿ ನೋಡ್ತೀರಿ ಅಂದ್ರೆ ಅವರು. ಅವಾಗ ಆದರೂ ಸಹಿತ ಗುರುಗಳು ಅವನ ಮೇಲೆ ಭಾಳ ಪ್ರೀತಿ ಇದ್ರು. ಇದ್ದ ಕೂಡಲೇ ಅವ್ರು ಏನು ಮಾಡಿದರು ಅಂದ್ರೆ, ಅವನ ಸಲಗೆ ತಡ ಮಾಡಿದರು. ಇವ್ರು ಒತ್ತಡಕ್ಕೆ ಏನು ಮಾಡಿದರು ಅಂದ್ರೆ, ಏ ಬಾರೋ ದೌಡ ಅಂತ ಒದರಿದ್ರು ಅವನು. ಅದ್ರ ಕೂಡಲೇ ನಾವು ಅಂದ ಅಲ್ಲಿ ಕೇಳ್ತೀರಿ, ಭಾಳ ದೂರ ಇತ್ತೊಳಿ, ಆದರೂ ಗುರುವಿನ ಲಕ್ಷ್ಯ ಎಲ್ಲಿತ್ತು ಅಂದ್ರೆ ಅವನು ಲಕ್ಷ್ಯ ಗುರುಗಳ ಕಡೆ ಇತ್ತು. ಬಟ್ಟೆ ತೊಳಿತಿದ್ದ. ಸಣಂದನ ಅಂತ ಒದರಿದ ಕೂಡಲೇನ ಆ ಬಟ್ಟೆ ಎಲ್ಲ ಬಗಲ ಹಿಡ್ಕೊಂಡು ಅವನು ಹೊಳಿ ಹಚ್ಚಿಕ್ಕಿದ್ದ. ಈಚೆ ಕಡೆ ಓಡಿ ಬರ್ಬೇಕಲ್ರಿ ಅವ. ಗುರುವಿನ ಶಬ್ದ ಕಿವಿಗೆ ಬಿದ್ದ ಕೂಡಲೇ ಓಡಾಕತ್ತಿದ. ಹೊಳಿ ಮೇಲೆ ಬರ್ಬೇಕಲ್ರಿ. ಹೆಂಗಾತು ಅಂತ ಕೇಳಿದ್ರೆ, ಗುರುವಿನ ಮಹಿಮೆ ಹೊಳಿ ಮೇಲೆ ಓಡಿ ಬಂದು ಅವ್ನು ಎಲ್ಲಿ ಪಾದ ಇಡ್ತಾನೆ ಅಲ್ಲಿ ಪದ್ಮಕ್ಕಿತ್ತು. ಅವನ ಕಾಲು ನೀರಾಗ ಮುಳುಗಲಾರ್ದಂಗೆ ಗುರುವಿನ ಆಶೀರ್ವಾದ ಅಂತ ಒಂದು ಪವಿತ್ರವಾದ ಕೆಲಸ ಮಾಡಿ ಹೊಳಿ ದಾಟಿ ಬಂದ ಕೂಡಲೇನ ವೇದಿಕೆಗೆಲ್ಲ ಕೂತಿದ್ರು. ಅವ ಅಂದ, ಈ ಬಟ್ಟೆ ಒದ್ದೆ ಮಾಡಿದ ಬಟ್ಟೆ ಹಾಕಿ ಸಿಂದ ಗುರುಗಳು ಬಾರಪ್ಪ ಕುಂಡ್ರು ಬಾ ಅಂತಂದರು. ಬಂದು ಹಿಂದೆ ಕುಂಡ್ರಾಕ್ ಹೋದ. ಇಲ್ಲೇ ಬಾಣಿ ಅಂದ್ರು ಅವರು. ವೇದಿಕೆ ಮೇಲೆ ಒಂದಾಗ ಕುರ್ಚಿ ಹಾಕಿದ್ರು, ಅಲ್ಲಿ ಗುರುಗಳು ಅವ್ನು ಕುಂಡ್ರಂದ್ರು. ಅವ ಅಂದ, ನಾ ಯಾಕೆ ಇಲ್ಲಿ ಕುಂಡ್ರಬೇಕ್ರಿ ಅಂದವ. ಎಲ್ಲ ಬುದ್ಧಿಜೀವಿಗಳಿದಾರೆ, ಅವ್ರೆಲ್ಲ ಬಿಟ್ಟು ನನ್ನ ಯಾಕೆ ಇಲ್ಲಿ ಕುಂಡ್ರಿಸ್ತೀರಂದ. ಅವಾಗ ಅವ್ರ ಗುರುಗಳು ಅಂದರು, ಇಲ್ಲ ನಿನ್ನ ಬ್ರಹ್ಮ ವಿದ್ಯೆ ಇವತ್ತು ಎಲ್ಲರಿಗೂ ತೋರಿಸ್ಬೇಕಾಗೈತಿ, ಅದಕ್ಕೆ ನೀ ಇಲ್ಲಿ ಕುಂಡ್ರಂದ್ರು. ಗುರುಗಳು ಆಜ್ಞೆ ಆಯ್ತು. ಗುರುಗಳಿಗೆ ನಮಸ್ಕಾರ ಮಾಡಿ ಕೂತ್ಕೊಳ್ಳಿ ತಲೆ ಮೇಲೆ ಇಟ್ಟು, ಇವತ್ತಿನ ಉಪದೇಶ ಎಲ್ಲ ನಿಂದಪ್ಪ ಅಂದ್ರು ಅವರು. ಆವಾಗ ಗುರುಗಳು ಏನು ಹೇಳ್ತಿಲ್ಲ, ಆ ಬ್ರಹ್ಮ ವಿದ್ಯೆಯನ್ನು ಎಲ್ಲನೂ ಒಟ್ಟ ಚಾಚು ತಪ್ಪದೆ ಸರಿಯಾಗಿ ಹೇಳ್ದ. ಯಾಕೆ ಅಂತ ಕೇಳಿದ್ರೆ, ಗುರುಗಳ ಆಶೀರ್ವಾದದ ಹಸ್ತ ಅವನ ತಲೆ ಮೇಲಿತ್ತು. ಆ ಬ್ರಹ್ಮವಿದ್ಯೆ ಕರಗತಾಗಿತ್ತು. ಒಬ್ಬ ಸಾಮಾನ್ಯ ಮನುಷ್ಯಗೂ ಕೂಡ ಬ್ರಹ್ಮವಿದ್ಯೆ ಬರಬೇಕು ಅಂದರೆ ಗುರುವಿನ ಆಶೀರ್ವಾದ ಸರಿಯಾದ ರೀತಿಯೊಳಗಾದ್ರೆ ಅವ ಬ್ರಹ್ಮ ಆಗಲಿಕ್ಕೆ ಅಥವಾ ಮಾಧವ ಆಗಲಿಕ್ಕೆ ಯಾವ ಸಂಶಯನೂ ಇಲ್ಲ ಅಂತುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹಂಚ್ಕೋತೀನಿ. ಯಾಕಂದರೆ ಗುರು ಹೆಂಗಿರ್ತಾನೋ ಅಂತ ಕೇಳಿದರೆ, ಒಬ್ಬ ದಡ್ಡನ್ನು ಹೋದ ಎಲ್ಲರಿಗಿಂತಲೂ ಹೆಚ್ಚಿನ ಪವಿತ್ರವಾದ ಬುದ್ಧಿವಂತನ್ನು ಮಾಡಿದರು. ಮುಂದೆ ಶಂಕರಾಚಾರ್ಯರಿಗೆ ಅವನ ಇದ್ರಾಗ ಅವ್ನಿಗೆ ಪದ್ಮಪಾದಾಚಾರ್ಯರು ಅಂತೇಳಿ ಬಿರುದು ಕೊಟ್ರತ್ತೆ. 4 ಜನ ಶಿಷ್ಯರೊಳಗೆ ಸುರೇಶಾಚಾರ್ಯರು, ಗೌಡಪಾದಾಚಾರ್ಯರು ಅಂತೇಳಿ ಇದ್ರು. ಅವರೊಳಗೆ ಇವನು ಕೂಡ ಪದ್ಮಪಾದಾಚಾರ್ಯರು ಅನ್ನುವಂಥ ಬಿರುದನ್ನು ತಗೊಂಡತ್ತ. ಅದಕ್ಕೆ ಗುರುವಿನ ಮಹಿಮೆ ಎಂಥದಪ್ಪ ಅಂತ ಕೇಳಿದರೆ ಅದು ಭಾಳ ದೊಡ್ಡದಿರ್ತೈತಿ. ಅಂಥ ಗುರು ಸಿಗೋದು ಅಪರೂಪ. ಅಂಥ ಶಂಭುಲಿಂಗರಂಥ ಗುರು ಅವನು. ಯಾಕಂದ್ರೆ ಭಗವದ್ಗೀತೆಯೊಳಗೆ ಭಗವಂತ ಹೇಳ್ತಾನೆ, ಮೂಕಂ ಕರೋತಿ ವಾಚಾಲಂ ಪಂಗಂ ಲಂಘಯತೆ ಗಿರಿಂ ವತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ಮತ್ತೆ. ಯಾಕಂದ್ರೆ ಮೂಕ ವಾಚಾಳಿ ಅಕ್ಕಂಡು ಗುರುವಿನ ಕೃಪಾ ಆದ್ರೆ ಮಾತು ಬರಲಾರ್ದ ಮೂಕ ಏನು ಅಕ್ಕಂಡ್ರಿ ವಾಚಾಳಿ ಅಕ್ಕಂಡು ಏನು ಬೇಕಾದಾದ್ರೂ ಮಾತಾಡ್ತಾನೆ. ಕುಂಟ ಎವರೇಜ್ ಶಿಖರವನ್ನೇ ಇರ್ತಾನೆ. ಅದಕ್ಕೆ ಹೇಳ್ತಾರೆ ಅವ್ರು, ಮೂಕಂ ಕರೋತಿ ವಾಚಾಲಂ ಪಂಗಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಗುರು ಒಬ್ಬನ ಬಿಟ್ಟರೆ ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಬೇರೆ ಯಾರೂ ಇಲ್ಲ ಅನ್ನುವಂಥ ಮಾತನ್ನು ನಾವೆಲ್ಲರೂ ಅದನ್ನು ಒಪ್ಕೋಬೇಕು. ಯಾಕಂದ್ರೆ ಅಂಥ ಶಕ್ತಿ ಆ ಗುರುವಿನಲ್ಲಿ ಐತಿ. ಕುರುಕ್ಷೇತ್ರ ಮಹಾಯುದ್ಧ ನಡೆದೈತ್ರಿ. ಎಷ್ಟಿತ್ತು ಅಂದ್ರೆ 11 ಅಕ್ಷೋಹಿಣಿ ಸೈನ್ಯ ಅವ್ರದ್ದು. ಪಾಂಡವರ ಸೈನ್ಯ ಎಷ್ಟಿತ್ರಿ? 7 ಅಕ್ಷೋಹಿಣಿ ಇತ್ತು. ಯಾಕಂದ್ರೆ ಅವ್ರ ಸೈನ್ಯದ ಸಂಖ್ಯೆ ನೋಡಿದರೆ, ಅವರು ಇದನ್ನು ನೋಡಿದರೆ ಧೂಳಿಪಟ ಆಗಬೇಕಾಗಿತ್ತು, ಆಗಲಿಲ್ಲ. ಯಾಕೆ ಅಂತ ಕೇಳಿದರೆ, ಕೃಷ್ಣ ಅನ್ನುವಂಥ ಒಬ್ಬ ಗುರು ಹಿಂದೆ ಇದ್ದ. ಅದಕ್ಕೆ ಅವ್ರು ಹೇಳ್ಕೊಂಬಂದಾರಿ, ಭೀಷ್ಮ ದ್ರೋಣ ತಟ ಜಯತ್ರಿಜಲ ಗಾಂಧಾರ ನೀಲೋಪಲ ಶಲ್ಯಗ್ರಹ ಅವತಿ ಕೃಪೇಣ ವೈನಿ ಕರ್ಣೇನ ವೇಲಾಕುಲ
ಅಶ್ವತ್ಥಾಮ ವಿಕರ್ಣ ಘೋರಮಕರ ದುರ್ಯೋಧನ ವರ್ತಿ ಸೋತಿರ್ನ ಖಲು ಪಾಂಡವೈ ರಣನದಿ ಕೈವರ್ತಕ ಕೇಶವ. ಅತಿರಥ ಮಹಾರಥರಿದ್ದರು ಭೀಷ್ಮ, ದ್ರೋಣ, ಜಯದ್ರಥ, ಕರ್ಣ,